ಮದುವೆ ಇಷ್ಟು ಜೋರಾಗಿ ಮಾಡೋದು ಬೇಡ ಅಂದ್ರೂ ನೀವು ನಮ್ಮ ಮಾತು ಕೇಳಿಲ್ಲಪ್ಪ, ಇಷ್ಟು ಜೋರಾಗಿ ಮಾಡ್ತಾ ಇದ್ದೀರಾ. ಇರ್ಲಿ ಬೀಗ್ರೆ, ಏನಾಗಲ್ಲ. ನಮಗೂ ಇರೋದು ಒಬ್ಳೆ ಮಗಳಲ್ವಾ. ಅವಳಿಗೂ ಚೆನ್ನಾಗಿ ಮದುವೆ ಮಾಡಿಕೊಟ್ರೆ ಎಲ್ಲ ಮುಂದೆ ಅವಳಿಗೂ ಗೌರವ ಇರುತ್ತೆ ಗಂಡನ ಮನೇಲಿ. ಗಂಡನ ಊರಲ್ಲೇ ಆಗಲಿ ಯಾರು ಹೇಳ್ಸಲ್ಲ ಅಂತ ಅಷ್ಟೇ. ನಮ್ಮ ಮಗಳೂ ಅವಳಿಗೂ ಆಸೆ ಇರುತ್ತಲ್ವಾ, ಚೆನ್ನಾಗಿ ತನ್ನ ಮದುವೆ ಹಿಂಗಾಗಬೇಕು ಹಂಗಾಗಬೇಕು ಅಂತ. ಅದಕ್ಕೆ ಮಾಡೋದಲ್ಲೇ ಮಾಡಿಬಿಟ್ವಿ ಎಲ್ಲ. ಈಗ ವರದಕ್ಷಿಣೆ 1 ಲಕ್ಷ ಮತ್ತು 1 ತೊಲೆ ಬಂಗಾರ ಕೊಟ್ಟಿದ್ದೀರಾ. ಹಂಗೆ ಮುಂದೆನೂ ಸ್ವಲ್ಪ ಯೋಚನೆ ಮಾಡಿ, ಮುಂದೆ ನಿಮ್ಮ ಕೈಲಾದರೆ ಹಂಗೆ ವಾಚು ಸ್ವಲ್ಪ ಉಂಗ್ರನೂ ಮಾಡ್ಸಾಕಿದ್ರೆ ಚೆನ್ನಾಗಿರ್ತಿತ್ತು. ಇನ್ನೇನೆ ಎಲ್ಲ ತೀರ್ಮಾನ ಆಯ್ತಲ್ಲ. 1 ಲಕ್ಷ ಮತ್ತೆ 1 ತೊಲೆ ಬಂಗಾರ ಸಾಕು ಅಂದಿದ್ದಕ್ಕೆ ಅಷ್ಟೇ ಮಾಡ್ಕೊಟ್ವಿ. ಮತ್ತೆ ಇವಾಗ ವಾಚ್ ಉಂಗ್ರ ಅಂದರೆ ನಾನೆಲ್ಲಪ್ಪ ಸಾಕು ಅಂದೆ, ನೀವೇ ಅಲ್ವಾ ಕಡಿಮೆ ಮಾಡಿ ಅಂದಿದ್ದಕ್ಕೆ ನಾನು ಹೋಗ್ಲಿ ಬಿಡು ಅಂತ ಹಂಗಂದೆ. ಈಗ ನನ್ನ ಮಗನೂ ಗೌರ್ಮೆಂಟ್ ಟೀಚರು, ಅಷ್ಟು ಕಡಿಮೆ ತಗೊಂಡ್ರೆ ಊರಲ್ಲಿ ನಮಗೆ ಮರ್ಯಾದಿರುತ್ತಾ? ಇಷ್ಟಕ್ಕೆ ಮಾಡ್ಕೊಂಬಂದ್ರ, ಅದು ಬೇರೆ ಹುಡುಗಿ ಅಷ್ಟೊಂದು ಕಪ್ಪಾಗಿದ್ದಾಳೆ, ಅದು ಇದೆ ಅಂತ ನಮ್ಮನ್ನು ಮತ್ತೆ 4 ಜನ ನೋಡಿ ನಗ್ತಾರೆ. ಅದಕ್ಕೆ ಆಯಿತು, ಅದನ್ನು ಕೊಡ್ತೀವಿ, ವಾಚು ಮತ್ತು ಉಂಗ್ರನ. ಇವಾಗ ಮದುವೆ ಆಗಲಿ ಬಿಡಿ, ಅದು ಮುಂದಿಂದ ಆಮೇಲೆ ಮಾತಾಡ್ಕೊಂಡ್ರೆ ಆಯಿತು. ಆಯಿತು, ಬೇಗ ಬೇಗ ತಾಳಿ ಕಟ್ಸ್ಬಿಡಿ. ನನಗೆ ಈಕಿ ಮೇಲೆ ಯಾಕೋ ಡೌಟ್ ಹೊಡಿತಿದೆಯಲ್ಲ. ವರದಕ್ಷಿಣೆ ಕೇಳ್ತಿರೋದು ಏನೋ ಓಕೆ, ಅವ್ನ ಮಗಗೆ ಗೌರ್ಮೆಂಟ್ ಜಾಬ್ ಇದೆ, ಹಂಗೆ ನನ್ನ ಆದ್ನಿನೂ ಕಪ್ಪಿದ್ದಾಳೆ, ಎಲ್ಲ ಸೇರಿ ಓಕೆ ಅನ್ಕೋಬೋದು. ಆದರೆ ಇಷ್ಟು ಬೇಗ ಬೇಗ ಅರ್ಜೆಂಟಲ್ಲಿ ಯಾಕೆ ಮದುವೆ ಮಾಡಿಸಿದ್ದಾರೆ? ಅದು 2 ದಿನದಲ್ಲೇ ಇಟ್ಕೊಂಡ್ರು. ಅದು ಅಲ್ಲದೆ ಇವಾಗ ಮುಹೂರ್ತಕ್ಕೂ ಟೈಮ್ ಹಾಕಿನ ಮುಂಚೆ ಬೇಗ ಬೇಗ ತಾಳಿ ಕಟ್ಸಿ ಅಂತ ಅರ್ಜೆಂಟ್ ಮಾಡ್ತಿದ್ದಾಳೆ. ಈಕಿನ ಹಕ್ಕಿಕತ್ತೆ ಗೊತ್ತಾಗ್ತಿಲ್ಲ, ಏನೋ ನಾಟಕ ಇದೆ ಇದರಲ್ಲಿ. ಇವ್ರ ಬಗ್ಗೆ ಸರಿಯಾಗಿ ವಿಚಾರಿಸ್ಬೇಕಿತ್ತು ನಾವು. ತಾಯಿ ಮಗ ಇಬ್ರು ಅಷ್ಟೇ, ಏನೋ ಕಳ್ತನ ಮಾಡಿರೋ ಥರ ಎದುರ್ಕೊತಿದ್ದಾರೆ. ಮಾತಲ್ಲಿನೂ ಒಂಥರ ಭಯ ಭಯದಲ್ಲೇ ಮಾತಾಡೋದು, ಗಡಿಬಿಡಿಲೇ ಇದ್ದಾರೆ. ಇವ್ರದ್ದೇನು ಅರ್ಥನೇ ಆಗ್ತಾ ಇಲ್ಲ ನನಗೆ. ಅಲ್ಲ ಅಮ್ಮ, ನಿಮ್ಮ ಕಡೆ ಯಾರೂ ಮದ್ವೆಗೆ ಬರಲೇ ಇಲ್ಲ, ನೀವು ತಾಯಿ ಮಗ ಅಷ್ಟೇ ಇದ್ದೀರಾ. ಯಾಕೆ ನಿಮ್ಮ ಕಡೆ ಯಾರಿಗೂ ಹೇಳಿಲ್ವಾ ಮದುವೆ ಇರೋ ವಿಚಾರನ? ಅದು ಅದು ಯಾಕಂದರೆ ಅದು ನಮ್ಮ ಕಡೆಯವರು ಯಾರೂ ಸರಿಗಿಲ್ಲ. ಮದುವೆ ಆಗ್ತಿದೆ ಅಂದರೆ ಸುಮ್ಮನೆ ಕೆಡ್ಸೋರು ಭಾಳ ಮಂದಿ ಅಲ್ಲ. ಅದಕ್ಕೆ ನಮಗೂ ಯಾರು ಸಹವಾಸ ಬೇಡ ಅಂತ ನಾನು ನನ್ನ ಮಗ ನಮ್ಮ ಊರು ಬಿಟ್ಟು ಬೇರೆ ಕಡೆ ಇದ್ದೀವಿ ಈಗ. ನನ್ನ ಮಗಗೆ ಎಲ್ಲಿ ಟ್ರಾನ್ಸ್ಫರ್ ಆಗಿದೆಯಲ್ಲ ಅಲ್ಲೇ ಇದ್ದೀವಿ ಈಗ. ಹಂಗಾಗಿ ಅಲ್ಲಿ ನಮ್ಗೆ ಅಷ್ಟೊಂದು ಯಾರೂ ಪರಿಚಯ ಇಲ್ಲ, ಅದಕ್ಕೆ ನಾವು ಯಾರಿಗೂ ಹೇಳಿಲ್ಲ. ನಿಜ ಏನಂತ ನಾನು ಇವಾಗ ಬಾಯಿ ಬಿಡಿಸ್ತೀನಿ ಇವ್ರಿಗೆ. ಏನೇ ಮನೆಯಾಳಿ ಅತ್ತೆ, ಥೂ ನಿನ್ನ ಜನ್ಮಕ್ಕೆ. ನೀನು ಒಂದು ಹೆಂಗ್ಸಾಗಿ ಇನ್ನೊಂದು ಹೆಂಗ್ಸರು ಭಾಳ ಹಾಳು ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಆಲ್ರೆಡಿ ಹೆಂಡ್ತಿ ಇರುವಾಗಲೇ ನೀನು ಇನ್ನೊಂದು ಹೆಂಡ್ತಿನ ತರಕ್ಕೆ ನೋಡ್ತಾ ಇದೆಯಾ? ಇರೋ ಒಂದು ಹೆಂಡ್ತಿನೇ ನೆಟ್ಟಗೆ ಬಾಳ್ಸೋಕ್ಕಾಗ್ತಿಲ್ಲ ನಿನ್ನ ಮಖಕ್ಕೆ. ವರದಕ್ಷಿಣೆ ಅಂತ ಸಾಯ್ತಿದ್ದೀರಾ. ಥೂ ನಿಮ್ಮ ಬಾಳೆಗೆ ಬೆಂಕಿ ಹಾಕ. ನನ್ನ ವರದಕ್ಷಿಣೆ ತೊಗೊಂಬಂದಿದ್ದು ನಾನು ಕೊಟ್ಟಿದ್ದು ಸಾಲದು ಅಂತೆ ಮತ್ತೆ ನನ್ನ ಒದ್ದು ಓಡಿಸಿ ತವ್ರ ಮನೆಗೆ ಓಡಿಸಿದ್ದೀರಾ. ಅಷ್ಟರೊಳಗೆ ಇನ್ನೊಂದು ಮದುವೆ ಆಗ್ತಿದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ನೀನು ಒಂದು ಗಂಡಸ? ಥೂ. ಏನು ಹೇಳ್ತಿದ್ದೀರಾ ನೀವು? ಆವಾಗಲೇ ಮದುವೆ ಆಗಿದೆಯಾ ಇವ್ರಿಗೆ? ಮದುವೆ ಅಷ್ಟೇ ಅಲ್ಲ, ನನ್ನ ಅವ್ನು ಪ್ರೀತಿಸಿಲ್ಲ, ಅವನು ನಾಟಕ ಮಾಡಿದ್ದಾನೆ, ಮೋಸ್ಗಾರ. ನಂಗೆ ಗೌರ್ಮೆಂಟ್ ಜಾಬ್ ಇದೆ ಅದು ಇದೆ ಅಂತಂದೇಳಿ ನನ್ನ ತಲೆ ತುಂಬಿ ನಂಗೆ ಮೋಸ ಮಾಡಿದ್ದಾನೆ ಅವನು. ಅವನಿಗೆ ಆಲ್ರೆಡಿ ಮದುವೆ ಆಗಿದೆ, ಆ ವಿಷಯನೂ ನನ್ನ ಹತ್ರ ಹೇಳಿಲ್ಲ. ಆ ವಿಷಯ ಹೇಳಿದರೆ ನಾನು ಇವನ್ನ ಲವ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ನನಗೂ ಮೋಸ ಮಾಡಿದ್ದಾನೆ ಇವನು. ಅಯ್ಯೋ, ಇದೇನಾಯ್ತಪ್ಪ, ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ. ಅದು ಅಲ್ಲದೆ ಈಗ ಹೇಳಿ ಪೊಲೀಸ್ನ ಬೇರೆ ಕರ್ಕೊಂಬಂದ್ಬಿಟ್ಟಿದ್ದಾಳೆ. ತೋ ಏನಪ್ಪ ಮಾಡೋದೀಗ? ಅಮ್ಮ, ನಂಗೂ ನಿಂಗೂ ಜೈಲೂಟ ಫಿಕ್ಸ್ ಅನ್ಸುತ್ತೆ. ಬಾಯಿ ಮುಚ್ಕೊಂಡಿರ್ಲ, ಮಾಡೋದು ಮಾಡಿ ನಾಯಿ ಮಗ್ದೋನೆ. ಅದು ನಿಮ್ಗಿಲ್ಲಿ ಯಾರು ಹೇಳಿದ್ದು ಇಲ್ಲಿ ಮದುವೆ ಆಗ್ತಿದೆ ಅಂತ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ನೀವು ಮಾಡೋ ಕಳ್ಳಾಟಗಳು ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ನೀವು ಆಟ ಆಡಿರೋದು 1-2? ಇಷ್ಟು 3 ಜನಕ್ಕೂ ಅನ್ಯಾಯ ಮಾಡಿದ್ದೀರಲ್ಲ, ನಿಮ್ಮನ್ನ ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ದೀರಾ? ನಡೀರಿ, ಹತ್ತಿ ಜೀಪು. ಆಲ್ರೆಡಿ ಹೆಂಡ್ತಿ ಇರುವಾಗಲೇ ಡೈವರ್ಸ್ ಕೊಡ್ದೇನೆ ಅದು ಹೆಂಗೆ ಇನ್ನೊಬ್ಬಳನ್ನ ಮದುವೆ ಆಗ್ತಿದ್ಯಾ ನೀನು? ಹಾಂ, ನಿಂಗೇನು ಕಾನೂನು ಬಗ್ಗೆ ಅರಿವಿಲ್ವಾ ಅಥವಾ ಗೊತ್ತಿದ್ದು ಹಿಂಗೆ ನಾಟಕ ಮಾಡ್ತಿದ್ಯಾ? ಗೌರ್ಮೆಂಟ್ ಟೀಚರ್ ಅಂತೀಯಾ, ಇಷ್ಟು ಗೊತ್ತಿಲ್ವಾ ನಿಂಗೆ? ಅಯ್ಯೋ, ಇವನು ಗೌರ್ಮೆಂಟ್ ಟೀಚರ್ ಆಗಿದ್ರೆ ತಾನೇ. ನನಗೂ ಹಂಗೆ ಸುಳ್ಳು ಹೇಳಿನೇ ಹಿಂಗೆ ಮದುವೆ ಆಗಿದ್ದ ಇವನು. ಇವನ್ನ ಕಟ್ಕೊಂಡು ಬಂದಮೇಲೆ ಗೊತ್ತಾಗಿದ್ದು ಇವನು ಯಾವ ಗೌರ್ಮೆಂಟ್ ಟೀಚರೂ ಅಲ್ಲ, ಇವ್ನಿಗೆ ಯಾವ ಗೌರ್ಮೆಂಟ್ ಜಾಬೂ ಇಲ್ಲ ಅಂತ. ಇವ್ನು ಕೆಲಸ ಮಾಡೋದು ಪ್ರೈವೇಟ್ ಸ್ಕೂಲಲ್ಲಿ, ಇವ್ನಿಗೆ ಯಾವ ಗೌರ್ಮೆಂಟ್ ಜಾಬೂ ಇಲ್ಲ. ಇವಕ್ಕೆ ತಿನ್ನೋಕ್ಸನೇ ಗತಿ ಇಲ್ಲ, ಬರೀ ವರದಕ್ಷಿಣೆ ದುಡ್ಡಲ್ಲೇ ತಿಂದು ಮಜಾ ಮಾಡ್ತವೆ ನಾಯಿಗಳು. ಇನ್ನೂ ಅದೆಷ್ಟು ಜನನ್ನ ಹಾಳು ಮಾಡ್ಬೇಕಂತ ಕುಂತಿದ್ಯೋ ನಾಯಿ ನನ್ನ ಮಗನೇ. ಥೂ, ನನ್ನ ಜೀವನ ಹಾಳಾದಂಗೆ ಈ ಹುಡುಗಿ ಜೀವನನೂ ಹಾಳಾಗಬಾರ್ದು ಅಂತಾನೆ ನಾವಿಬ್ರು ತೀರ್ಮಾನ ಮಾಡ್ಕೊಂಡೆ ಈ ಪೊಲೀಸ್ನ ಕರ್ಕೊಂಬಂದಿದ್ವಿ. ಇವಾಗ ಹೋಗಿ ಮುದ್ದೆ ಮುರೀರಿ, ಸರಿಯಾಗಿರುತ್ತೆ ನಿಮಗೆ. ಅಲ್ಲಿ ವರದಕ್ಷಿಣೆ ಚೆನ್ನಾಗಿ ಕೊಡ್ತಾರೆ, ಹೋಗಿ. ಸರಿ ರೀ, ಇವ್ನು ಕೈ ಕಾಲ ಮುರಿದಾಕ್ತೀನಿ ನನ್ನ ಮಗನೇ. ನಮಗೆ ಮೋಸ ಮಾಡಕ್ಕೆ ನೋಡ್ತೀಯಾ? ದುಡಿಯೋಕೆ ಏನೋ ನಿನಗೆ ರೋಗ? ಅದು ಅಲ್ಲದೆ ಎಷ್ಟು ಅಂತ ಹೆಣ್ಮಕ್ಳ ಜೊತೆ ಹಿಂಗೆ ಆಟ ಆಡ್ತೀಯಾ ವರದಕ್ಷಿಣೆ ಅನ್ನೋ ಹೆಸರಲ್ಲಿ? ಥೂ, ಈ ಥರ ವರದಕ್ಷಿಣೆ ಅನ್ನೋ ದುಡ್ಡಲ್ಲಿ ಬದುಕೋಕ್ಕಿಂತ ಸುಮ್ಮನೆ ಭಿಕ್ಷೆ ಬೇಡಿ ಇಬ್ರು ಸೇರಿ. ಮಾನ ಮರ್ಯಾದೆ ಬಿಟ್ಟವ. ದೇವರೆಲ್ಲ ಕೈ ಕಾಲು ನೆಟ್ಟಿಗೆ ಕೊಟ್ಟಿದೆ ಅಂತಾನೆ ದುಡ್ಡು ತಿನ್ನಕ್ಕೆ ಏನು ರೋಗ ನಿಮಗೆ? ಹಾಂ, ವರದಕ್ಷಿಣೆ ದುಡ್ಡಲ್ಲಿ ಬದುಕೋದು ಏನು ಅದೊಂದು ಜೀವನ ನಿಮ್ಮದು? ಥೂ, ಇನ್ನೊಂದು ಹೆಣ್ಣು ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ನಿನಗೂ ಒಂದು 4 ಬಾರಿಸ್ತಾ ಇದ್ದೆ. ನಿನ್ನ ಪ್ಲೇಸಲ್ಲಿ ಯಾವುದಾದ್ರೂ ಗಂಡಸಿದ್ದಿದ್ರೆ ಕೈ ಕಾಲ ಮುರಿದಾಗ್ತಿದ್ದೆ. ಏನು ನಾಚಿಕೆ ಇಟ್ಟಿದ್ದೀರೋ? ನಾಚಿಕೆ ಆಗಲ್ವಾ ಮಗನಿಗೆ ಇಂಥ ಬುದ್ಧಿನ ಹೇಳ್ಕೊಡೋದು? ನಂಗೆ ಮೊದಲೇ ಯಾಕೋ ಅನುಮಾನ ಇತ್ತು, ನಿಮ್ಮ ಮಾಡೋದು ನೋಡಿದ್ರೆ ನನಗೆ ಗೊತ್ತಾಗ್ತಾ ಇತ್ತು. ಅರ್ಜೆಂಟ್ ಮಾಡೋದು ನೋಡಿ ನನ್ನ ಹೆಂಡತಿ ಕೂಡ ಹೇಳಿದ್ಲು. ನಾನೇ ಯಾವುದೋ ಗದ್ದಲದಲ್ಲಿ ಹೋಗ್ಲಿ ಬಿಡು ಎಲ್ಲ ಸರಿ ಇರುತ್ತೇನೋ ಅನ್ಕೊಂಡೆ, ಈ ಥರ ಹೆಂಗೆ ಮೋಸ ಮಾಡ್ತಾರೆ ಅಂತ.
ನಂಗೆ ಅರ್ಥ ಆಗುತ್ತೆ ನಿಮ್ಗೆ ಎಷ್ಟು ನೋವಾಗಿದೆ ಅಂತ. ಆದರೆ ನೀವು ಕಾನೂನನ್ನು ಕೈಗೆ ತಗೋಬೇಡಿ. ಅವ್ರಿಗೆ ಸರಿಯಾಗಿ ಇಸ್ತ್ರಿ ಮಾಡೋ ಜವಾಬ್ದಾರಿ ನಂದು. ಅವ್ರನ್ನ ಹೆಂಗೆ ಬೆಂಡೆತ್ಬೇಕಂತ ನಂಗೆ ಗೊತ್ತಿದೆ. ಅವ್ರನ್ನ ನಂಗೆ ಒಪ್ಸಿ. ಈ ಕಡೆ ಸರಿರಿ, ಅವ್ರನ್ನ ಜೀಪಿಗೆ ಹಚ್ಕೊಂಡು ಹೋಗ್ತೀನಿ. ಸರ್ ನಮ್ಮನ್ನು ಜೈಲಿಗೆ ಹಾಕ್ಬೇಡಿ ಸರ್. ನಾವು ಇನ್ನೊಂದ್ಸರಿ ಈ ಥರ ತಪ್ಪು ಮಾಡಲ್ಲ. ಈ ನಮ್ಮನ್ನ ಪ್ಲೀಸ್ ಬಿಟ್ಬಿಡಿ, ಇದೊಂದ್ಸರಿ ಬಿಟ್ಬಿಡಿ. ಕೊಟ್ಟಿರೋ ವರದಕ್ಷಿಣೆನೆಲ್ಲ ವಾಪಸ್ ಕೊಡ್ತೀವಿ. ಹಂಗೆ ಮೊದಲೇ ಹೆಂಡ್ತಿನ ಚೆನ್ನಾಗಿ ಬಾಳೆ ಮಾಡಿಸ್ಕೊಂಡು ಹೋಗ್ತೀವಿ. ಪ್ಲೀಸ್ ಇದೊಂದ್ಸರಿ ಏನೋ ತಪ್ಪಾಗಿದೆ, ನಮ್ಮನ್ನು ಕ್ಷಮಿಸ್ಬಿಡಿ. ಪ್ಲೀಸ್ ಬಿಟ್ಬಿಡಿ. ಏ ಜಯ, ನೀನಾದರೂ ಹೇಳೆ ಪೊಲೀಸರಿಗೆ. ಹೇಳೋದು ಕೇಳೋದು ಏನಿಲ್ಲ. ನೀನು ಎಷ್ಟು ಕಾಟ ಕೊಟ್ಟಿದ್ದೀಯ ಅಂತ ನಂಗೆ ಗೊತ್ತು. ನಿಮ್ಮಂತಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇಲ್ಲಾಂದರೆ ಇನ್ನೂ ಎಷ್ಟು ಮನೆ ಹಾಳು ಮಾಡ್ತಿರೋ ಏನು ಕತೆ. ಸರ್ ಒದ್ದು ಎಳ್ಕೊಂಡು ಹೋಗಿ ಇವ್ರನ್ನ. ಪ್ಲೀಸ್, ಬೇಕಾದರೆ ನಿಮ್ಮೆಲ್ಲರ ಕಾಲಿಗೆ ಬೀಳ್ತೀನಿ. ಇನ್ನೊಂದ್ಸರಿ ನಾನು ಈ ಥರ ತಪ್ಪು ಮಾಡಲ್ಲ. ನನಗೆ ಕ್ಷಮಿಸ್ಬಿಡಿ. ಜೈಲಿಗೆ ಮಾತ್ರ ಕರ್ಕೊಂಡು ಹೋಗ್ಬಿಡಿ. ನಾನು ಇನ್ನೊಂದ್ಸರಿ ಸರಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತೀನಿ. ಈ ಥರ ಯಾವುದೂ ತಪ್ಪು ಮಾಡಲ್ಲ. ಈ ಬುದ್ಧಿ ಮೊದಲೇ ಇರಬೇಕಿತ್ತು. ನೀನು ಮಾಡಿರೋದು ಸಣ್ಣ ತಪ್ಪಲ್ಲ. 3 ಹುಡುಗಿರ ಜೀವನ ಜೊತೆ ಆಟ ಆಡ್ತಿದ್ಯಾ. ನೀನಂತವ್ರಿಗೆ ಸರಿಯಾಗಿ ಪಾಠ ಆಗಲೇಬೇಕು. ನಡಿ ನಡಿ ಜೀಪತ್ತು. ನಿಮ್ಮ ಮಾರಿಕತೆ ಕೇಳ್ಕೊಂಡು ಕೂರಕ್ಕೆ ನನಗೆ ಟೈಮ್ ಇಲ್ಲ. ಜಯ, ಇನ್ನೊಂದ್ಸರಿ ಯೋಚನೆ ಮಾಡು. ನಾನೇನಾದರೂ ಜೈಲಿಗೆ ಹೋದ್ರೆ ನಿನ್ನ ಯಾರು ನೋಡ್ಕೋತಾರೆ? ನಿಮ್ಮ ತವ್ರ ಮನೇಲಿ ನೋಡ್ಕೋತಾರ ನಿನ್ನ? ಹೌದು ಜಯ, ತವ್ರ ಮನೆ ಏನಿದ್ರು 4 ದಿನ ಚಂದ ಅಷ್ಟೇ. ನೀನು ಅಲ್ಲೇ ಉಳ್ಕೊಂಡ್ರೆ ನೀನು ಸ್ವಲ್ಪ ದಿನ ಆದಮೇಲೆ ನಿನ್ನೂ ಸೇರಲ್ಲ ಅವರು. ನನ್ನ ಮಾತು ಕೇಳು, ಗಂಡನ ಮನೆಯೇ ಗಟ್ಟಿ. ನೀನು ನಮ್ಮನ್ನ ಕಳಿಸ್ಬಿಟ್ರೆ ನಿನ್ಗೆ ಯಾರು ದಿಕ್ಕು? ಏನೋ ತಪ್ಪಾಗಿದೆ, ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದೀನಿ. ಬೇಕಾದರೆ ನಿನ್ನ ಕಾಲಿಗೆ ಬೀಳ್ತೀನಿ. ಇದೊಂದ್ಸರಿ ನಮ್ಮನ್ನ ಕ್ಷಮಿಸ್ಬಿಡು. ಇನ್ನೊಂದ್ಸರಿ ಈ ಥರ ತಪ್ಪಾಗದಿರೋ ಥರ ನಾನು ನೋಡ್ಕೋತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನೂ ನಿಮಗೆ ಬುದ್ಧಿ ಬಂದಿಲ್ವಾ? ಇನ್ನೂ ಇಂಥ ಬಣ್ಣದ ಮಾತಾಡೋದು ಇನ್ನೂ ಬಿಟ್ಟಿಲ್ಲಲ್ಲ ನಿಮಗೆ? ಇನ್ನೂ ಸರಿಯಾಗಿ ಇಸ್ತ್ರಿ ಆಗೋವರೆಗೂ ಬುದ್ಧಿ ಬರಲ್ಲ ಅಂತ ಕಾಣಿಸುತ್ತೆ. ನನಗೆ ಮಳೆ ಮಾಡೋಕೆ ನೋಡ್ತೀರಾ ನೀವು? ನಿಮ್ಮ ಗಂಡನ ನಿಮ್ಮ ಮನೇಲಿ ಇರಬೇಕಾದ್ರೆ ನೀವು ನನಗೆ ಎಷ್ಟು ಕಿರುಕುಳ ಕೊಟ್ಟಿದ್ದೀರಂತ ನಂಗೆ ಗೊತ್ತು. ವರದಕ್ಷಿಣೆ ಹೆಸರಲ್ಲಿ ನಿಮಗೆ ಅಷ್ಟು ಬೇಗ ಬುದ್ಧಿ ಬರುತ್ತೆ ಅಂತ ನಾನು ನಂಬೋದಿಲ್ಲ. ನಾಯಿ ಬಾಲ ಯಾವತ್ತಿದ್ರೂ ಡೊಂಕು. ನೀವೀಗ ಜೈಲಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಹಿಂಗೆ ನಂಬಿಸ್ಬಿಟ್ರೆ ಇವಳು ಮಳ್ಳಾಗ್ಬಿಟ್ಟು ನಮ್ಮನ್ನು ಬಿಡಿಸ್ಬಿಡ್ತಾಳೆ ಅಂತ ಮಾಡಿದ್ದೀರಾ? ನೋವೇ ಚಾನ್ಸೇ ಇಲ್ಲ. ನಿಮ್ಮನ್ನು ಜೈಲಿಗೆ ಹಾಕ್ಸ್ತೀನಿ. ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನು ಒಬ್ಬಳೇ ಜೀವನ ಮಾಡ್ಕೊಂಡು ತಿಂದರೂ ಪರವಾಗಿಲ್ಲ. ನನ್ನ ಜೀವನ ನಾನು ನೋಡ್ಕೊಳ್ಳೋದು ನಂಗೆ ಗೊತ್ತಿದೆ. ನೀವು ಮಾತ್ರ ಜೈಲಿಗೆ ಹೋಗಲೇಬೇಕು. ಇಲ್ಲಿ ನೋಡು ಮಗನೇ, ಅವ್ರು ಬಿಟ್ಟರು ನಾನು ನಿನ್ನ ಬಿಡಲ್ಲ. ಜೈಲಿಗೆ ಹಾಕ್ಸ್ತೀನಿ. ನಮ್ಗೆ ಈ ಥರ ಮೋಸ ಮಾಡಿದ್ಯಾ ಅಂತ ನಾನು ಕೇಸ್ ಹಾಕ್ತೀನಿ. ನಡೀರಿ, ಟೈಮ್ ಆಯಿತು. ಅಲ್ಲಿ ಪೊಲೀಸ್ ಅವಾಗಲೇ ಹೋಗಿ ಕಾಯ್ತಾ ಇದ್ದಾರೆ. ಹೋಗಿ ಮುದ್ದೆ ಮುರಿರಿ. ಹಂಗೆ ಇಸ್ತ್ರಿ ಮಾಡ್ತಾರೆ, ಸರಿಯಾಗಿ ಇಸ್ತ್ರಿ ಮಾಡಿಸ್ಕೊಳ್ಳಿ. ಅಲ್ಲ ಅಣ್ಣೋರೇ, ನಿಮ್ಗಾದ್ರೂ ಬುದ್ಧಿ ಬೇಡವಾ? ಮದುವೆ ಅಂದರೆ ಏನು ಸಣ್ಣ ವಿಷಯ ಅಂದ್ಕೊಂಡಿದ್ದೀರಾ? ಸ್ವಲ್ಪ ವಿಚಾರಿಸೋಕ್ಕಾಗಲ್ವಾ ಅವ್ರ ಬಗ್ಗೆ? ಹಿಂದು ಮುಂದೆ ಗೊತ್ತಿಲ್ಲದೆ ಇಂಥವ್ರಿಗೆ ವರದಕ್ಷಿಣೆ ಅನ್ನೋ ಹುಚ್ಚಿಡ್ದಿರೋರಿಗೆ ಹೋಗಿ ಮದುವೆ ಮಾಡಿಕೊಡ್ತಿದ್ದೀರಲ್ಲ. ಹೌದಮ್ಮ, ತಪ್ಪಾಯ್ತು. ಇದಕ್ಕೆಲ್ಲ ಕಾರಣ ನಾನೇ. ನನ್ನ ಹೆಂಡತಿ, ನನ್ನ ಮಗ, ನನ್ನ ಸೊಸೆ ಎಲ್ಲರೂ ಹೇಳಿದ್ರು ಇವ್ರ ಬಗ್ಗೆ ಯಾಕೋ ನಂಗೆ ಸರಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಇವ್ರ ಬಾಯಿ ಮುಚ್ಚಿಸಿ ಮದುವೆ ಮಾಡೋಕೆ ಮುಂದಾಗ್ಬಿಟ್ಟೆ. ನಂಗೆ ಏನು ಮಂಗ್ ಬರ್ದಿತ್ತೋ ಗೊತ್ತಾಗ್ಲಿಲ್ಲ. ಇವ್ರ ಮಾತನ್ನೆಲ್ಲ ನಂಬಿಬಿಟ್ಟೆ ನಾನು. ತಪ್ಪೆಲ್ಲ ನಂದೇ ಅಮ್ಮ. ಸರಿಯಾದ ಸಮಯಕ್ಕೆ ಬಂದು ನಮ್ಮ ತಂಗಿ ಜೀವನ ಉಳಿಸ್ಬಿಟ್ರಿ. ನಿಮ್ಮಿಂದ ನಮ್ಗೆ ತುಂಬ ಉಪಕಾರ ಆಯಿತು. ಈಗ ಆಗಿದ್ದಾಗೋಯ್ತು. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಬೇಜಾರು ಮಾಡ್ಕೋಬೇಡಿ. ಅಂತ ಮೋಸಗಾರರಿಂದ ನೀವು ಉಳ್ಕೊಂಬಿಟ್ರಿ ಅಂತ ಸಮಾಧಾನ ಮಾಡ್ಕೊಳ್ಳಿ. ಇನ್ಮೇಲಾದರೂ ಗಂಡು ಹುಡ್ಕೋವಾಗ ಹಿಂದೆ ಮುಂದೆ ವಿಚಾರಿಸಿ ಮದುವೆ ಮಾಡಿ. ನಂದು ಅದೇ ಬಾಳಾಗಿದ್ದು. ನಂದು ಯಾರು ವಿಚಾರಿಸಲಿಲ್ಲ, ಏನಿಲ್ಲ. ಇಂದು ಮುಂದೆ ನೋಡ್ದೇ ಮದುವೆ ಮಾಡಿಕೊಟ್ರು. ಈಗ ನಾನು ಎಷ್ಟು ನರಕ ಅನುಭವಿಸ್ತಿದ್ದೀನಿ. ಎಲ್ಲ ತಂದೆ ತಾಯಿನೂ ಮಾಡೋದು ಇದೇ ತಪ್ಪು. ಎಷ್ಟೋ ಜನ ವಿಚಾರಿಸೋಕ್ಕೆ ಹೋಗಲ್ಲ ಗಂಡಿನ ಕಡೆಯವ್ರ ಬಗ್ಗೆ. ಗೌರ್ಮೆಂಟ್ ಜಾಬು ಅದು ಇದು ಅಂತ ಹೇಳ್ಬಿಟ್ರೆ ನಂಬಿಡ್ತಾರೆ. ಆಸ್ತಿ ಅಷ್ಟಿದೆ, ಇಷ್ಟಿದೆ, ಹೊಲ ಇದೆ, ಮನೆ ಇದೆ, ಏನೇನೋ ಹೇಳ್ತಾರೆ ಅವರು ಮದುವೆ ಆಗೋಕ್ಕೋಸ್ಕರ. ಆದರೆ ಅದನ್ನು ನಾವೆಲ್ಲ ನಂಬಿಬಿಡ್ತೀವಿ ಕುರುಡಾಗಿ. ನಂಬೋದೇ ತಪ್ಪು ಅನಿಸ್ಬಿಡುತ್ತೆ ಈಗಿನ ಕಾಲದಲ್ಲಿ. ಹಣ ಆಸ್ತಿ ಅಂತ ನೋಡದೆ ಒಳ್ಳೆ ಗುಣ ಇರೋರಿಗೆ ನೋಡಿ ಕೊಟ್ಟು ಮದುವೆ ಮಾಡಿಕೊಡಿ. ಯಾಕಂದರೆ ಎಷ್ಟೋ ಜನಕ್ಕೆ ದುಡ್ಡಿರುತ್ತೆ, ಆದರೆ ಹೆಣ್ಣಿನ ಬಗ್ಗೆ ಆಗಲಿ ಕುಟುಂಬದ ಬಗ್ಗೆ ಆಗಲಿ ಜವಾಬ್ದಾರಿ ಇರಲ್ಲ. ನೀವು ಜವಾಬ್ದಾರಿ ಇರೋರಿಗೆ ನೋಡಿ ಮದುವೆ ಮಾಡಿಕೊಡಿ. ಅವ್ರು ಸ್ವಲ್ಪ ದುಡಿತಾ ಇದ್ರೂ ಪರವಾಗಿಲ್ಲ, ಯಾಕಂದರೆ ಜವಾಬ್ದಾರಿ ಇರುತ್ತೆ ಅವ್ರಿಗೆ. ಎಷ್ಟೋ ಜನದ ಹತ್ರ ದುಡ್ಡಿರುತ್ತೆ, ಆದರೆ ಅವಕ್ಕೆ ಜವಾಬ್ದಾರಿ ಅನ್ನೋದೇ ಇರಲ್ಲ. ನೀವು ವಯಸ್ಸಲ್ಲಿ ನನಗಿಂತ ದೊಡ್ಡವರು, ನಿಮ್ಗೆ ಹೇಳೋಷ್ಟು ದೊಡ್ಡವಳು ನಾನಲ್ಲ. ಆದರೆ ನನಗಾಗಿರೋ ಮೋಸದಿಂದ ನಾನು ಕಲ್ತಿರೋ ಪಾಠ ಇದು. ಅದಕ್ಕೆ ಹೇಳ್ದೆ ಅಷ್ಟೇ. ನಾವಿನ್ನು ಹೋಗ್ತೀವಿ. ತಪ್ಪೆಲ್ಲ ನಂದೆ. ನೀವೆಷ್ಟು ಹೇಳಿದ್ರಿ ಅವ್ರ ಬಗ್ಗೆ ವಿಚಾರಿಸಿ ಅಂತ. ನಾನು ವಿಚಾರಿಸೋಕ್ಕೂ ಹೋಗಲಿಲ್ಲ. ನನಗೆ ಕ್ಷಮಿಸ್ಬಿಡಿ ಎಲ್ಲರೂ. ನನ್ನಿಂದಾಗಿ ನಮ್ಮ ಮನೆಯವರು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ. ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿಕೊಂಡ್ರು. ನನ್ನ ಹಣೆ ಬರನೇ ಸರಿ ಇಲ್ಲ. ಹುಟ್ಟಿದಾಗಿಂದನೂ ಬರೀ ಹಿಂಸೆ. ನನ್ನಿಂದನೇ ಇವ್ರು ನೋವು ಪಡ್ತಾ ಇದ್ದಾರೆ. ಇವ್ರಿಗೆ ನಾನು ನೋವಾಗಕ್ಕೆ ಬಿಡಬಾರ್ದು. ಇಷ್ಟು ದಿನ ಇವ್ರು ನನ್ನಿಂದ ನೋವು ಅನುಭವಿಸಿದ್ದು ಸಾಕು. ಇನ್ಮೇಲೆ ಇವ್ರು ಆರಾಮಾಗಿರಬೇಕು. ಇವರೆಲ್ಲ ಖುಷಿಯಾಗಿರ್ಬೇಕಂದ್ರೆ ನಾನು ಜೀವಂತವಾಗಿರಬಾರ್ದು. ಎಲ್ರಿಗೂ ನಮಸ್ಕಾರ. ನಾನು ಸ್ಟೋರಿನ ಸ್ವಲ್ಪ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ವೀಣಾ ಕ್ಯಾರೆಕ್ಟರ್ ಬಗ್ಗೆನೇ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಕಾಲಿಲ್ಲ ಅನ್ನೋದಕ್ಕಿಂತ ಅವಳು ಸ್ವಲ್ಪ ಕಪ್ಪಾಗಿದ್ದರೆ ಎಷ್ಟು ಅವಮಾನ ಎದುರಿಸ್ಬೇಕಾಗತ್ತೆ, ಎಷ್ಟು ಜನ ಟೀಕೆ ಮಾಡ್ತಾರೆ, ಎಷ್ಟು ನೋವಾಗೋ ಥರ ನಡ್ಕೋತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಯಾವ ಬಣ್ಣನೂ ಮೇಲು ಕೀಳು ಅಂತ ತೋರಿಸ್ತಾ ಇಲ್ಲ.
ನಾನು ಎಲ್ಲ ಬಣ್ಣದವ್ರನ್ನೂ ಗೌರವಿಸ್ತೀನಿ. ಹಂಗಾಗಿ ಇದನ್ನು ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲಿ ಯಾರಿಗಾದ್ರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಗಂಡು ಮಕ್ಕಳು ಅಷ್ಟು ಕಪ್ಪಾಗಿದ್ದರೆ ಯಾರು ಅಷ್ಟೊಂದು ಹೇಳ್ಸಲ್ಲ. ಬಟ್ ಹೆಣ್ಮಕ್ಳು ಏನಾದರೂ ಕಪ್ಪಾಗಿದ್ದರೆ ಈ ಸಮಾಜ ನೋಡೋ ರೀತಿನೇ ಬೇರೆ. ಅವಳಿಗೆ ಎಷ್ಟು ಒಂಥರ ಹಿಂಸೆ ಆಗೋ ಥರ ನಡ್ಕೋತಾರೆ. ಅದಕ್ಕೆ ಯಾರು ಯಾರಿಗೂ ನೋವು ಕೊಡಬೇಡಿ. ಅವರು ಮನುಷ್ಯರೇ ಅಲ್ವಾ, ಅವ್ರಿಗೂ ಮನಸ್ಸು ಅನ್ನೋದಿರುತ್ತೆ. ನೀವು ನಡ್ಕೊಳ್ಳೋ ರೀತಿಯಿಂದ, ನೀವು ಆಡೋ ಮಾತಿಂದ ಅವ್ರಿಗೆ ಎಷ್ಟು ನೋವಾಗ್ಬೋದಲ್ವಾ. ಹಂಗಾಗಿ ಎಲ್ಲರಿಗೂ ಗೌರವ ಕೊಡಿ, ಎಲ್ಲರನ್ನೂ ಪ್ರೀತಿಯಿಂದ ಕಾಣಿ ಅಂತ ಕೇಳ್ಕೊತಿದ್ದೀನಿ. ಈ ಬಾಹ್ಯ ಸೌಂದರ್ಯಕ್ಕಿಂತ ನಮ್ಮ ಒಳ ಮನಸ್ಸು ಏನಿರುತ್ತಲ್ಲ, ಅಂದರೆ ನಮ್ಮ ಒಳ್ಳೆ ಗುಣಗಳು, ಅದೇ ಮುಖ್ಯ ಆಗುತ್ತೆ. ಯಾಕಂದರೆ ಇದು ಅಂದ ಚಂದ ಅನ್ನೋದು ಒಂದಲ್ಲ ಒಂದಿನ ಹೋಗ್ಬಿಡುತ್ತೆ ಕಾಲ ಕಳೀತಾ. ಆದರೆ ನಮ್ಮ ಒಳ್ಳೆ ಮನಸ್ಸು ಏನಂತ ಇರುತ್ತಲ್ಲ, ಒಳ್ಳೆ ಗುಣಗಳು, ಅದೇ ನಮ್ಮನ್ನು ಕೊನೆವರೆಗೂ ಕಾಪಾಡೋದು ಅಂತ ನನ್ನ ಅನಿಸಿಕೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ಸಲ್ಲಿ ತಿಳಿಸಿ.